ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಅಂತ ಆರೋಪ ಮಾಡಿ ಈಗ ಬಿಜೆಪಿ ಬೆಂಕಿಗೊಳ್ತಾ ಇದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಬಿಜೆಪಿಯ ಆರೋಪ. ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಇವತ್ತು ಮಂಜುನಾಥನ ದರ್ಶನ ಮಾಡಿದರು ಬಿಜೆಪಿಯ ನಾಯಕರು. ಖುದ್ದು ಧರ್ಮಸ್ಥಳಕ್ಕೆ ಭೇಟಿ ನೀಡಿರುವಂತಹ ಬಿವೈ ವಿಜೇಂದ್ರ, ಹಾಗೆ ಸ್ಥಳೀಯ ಶಾಸಕರಾದಂಥ ಬ್ರಿಜೇಶ್ ಚೌಟ, ಅದರ ದಕ್ಷಿಣ ಕನ್ನಡದ ಭಾಗದ ಶಾಸಕರು ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ, ಶಾಸಕ ಎಸ್ಆರ್ ವಿಶ್ವನಾಥ್ ಸೇರಿದ ಹಾಗೆ ಹಲವರು ಭಾಗಿಯಾದರು. ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಮನೆಗೂ ಕೂಡ ನಾಯಕರು ಭೇಟಿ ನೀಡಿದರು. ವೀರೇಂದ್ರ ಹೆಗಡೆ ಜೊತೆಗೆ ಬಿಜೆಪಿಯ ನಾಯಕರು ಒಂದಷ್ಟು ಹೊತ್ತು ಮಾತುಕತೆ ನಡೆಸಿದರು. ಸದ್ಯಕ್ಕೆ ಇಡೀ ಬಿಜೆಪಿಯ ಪಟಾಲಂ ಈಗ ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟಿದೆ. ನೀವೀಗ ನೋಡ್ಬೋದು, ಎಲ್ಲರೂ ಕೂಡ ಈಗ ಅದು ಕೂಡ ಇಷ್ಟು ದಿನಗಳ ಆದ ನಂತರ ಈಗ ಬಿಜೆಪಿ ನಾಯಕರು ಎಚ್ಚೆತ್ತುಕೊಂಡಿದ್ದಾರೆ, ಧರ್ಮಸ್ಥಳ ಭೇಟಿಗೆ ಮುಂದಾಗಿದ್ದಾರೆ. ಸೊ ಬ್ರಿಜೇಶ್ ಚೌಟ, ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ, ಸದ್ಯಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಎಸ್ ಆರ್ ವಿಶ್ವನಾಥ್ ಒಂದು 300ರಿಂದ 400 ಕಾರ್ ಹಿಡ್ಕೊಂಡು ನಿನ್ನೆ ಇಲ್ಲಿಂದ ಯಾತ್ರೆ ಶುರು ಮಾಡಿದರು. ಸೊ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗ್ತಿದೆ ಅಂತ ಬಿಜೆಪಿಯ ನಾಯಕರು, ಈ ಎಲ್ಲ SITಯ ತನಿಖೆಯ ಭಾಗ, ಈ ಉತ್ಖನನ ಇದೆಲ್ಲವೂ ಕೂಡ ಆದ ನಂತರ ಈಗ ಬಿಜೆಪಿಯ ನಾಯಕರು ಒಬ್ಬರಾದ ಮೇಲೆ ಒಬ್ಬರು ಜೊತೆಗೆ ಈಗ ನೀವು ನೋಡ್ಬೋದು, ಅಲ್ಲಿ ಛಲವಾದಿ ನಾರಾಯಣಸ್ವಾಮಿ, ರವಿಕುಮಾರ್ ನೋಡ್ಬೋದು, ಬ್ರಿಜೇಶ್ ಚೌಟ ಅವ್ರನ್ನ ನೋಡ್ತಾ ಇದ್ದೀರಾ, ಸಿಟಿ ರವಿ, ಇವರೆಲ್ಲರೂ ಕೂಡ ಹೋಗಿ ವೀರೇಂದ್ರ ಹೆಗಡೆ ಅವ್ರನ್ನ ಭೇಟಿಯಾಗಿದ್ದಾರೆ. ಸೊ ಶಾಸಕ ಎಸ್ ಆರ್ ವಿಶ್ವನಾಥ್ ನಿನ್ನೆ ಹೋಗಿದ್ರು ಒಂದು ಕಾರ್ ರ್ಯಾಲಿ ಮೂಲಕ, ಅಂದರೆ ಕಾರ್ ಮೂಲಕ ಎಲ್ಲರೂ ಕೂಡ ಹೋಗಿದ್ರು. ಧರ್ಮಸ್ಥಳ ಚಲೋ ಅಂತ ಹಮ್ಮಿಕೊಳ್ಳಲಾಗಿತ್ತು. ದಾರಿಯುದ್ದಕ್ಕೂ ಕೂಡ ಹಾಸನ ರಸ್ತೆಯಲ್ಲಿ ನಾವು ಒಂದಷ್ಟು ವಿಜುವಲ್ಸ್ಗಳು ನೋಡ್ತಾ ಇದ್ವಿ. ನಿನ್ನೆ ದಾರಿಯುದ್ದಕ್ಕೂ ಕೂಡ ಕಾರ್ಗಳ ದಂಡೆ ಇತ್ತು.